ನಮಸ್ತೆ. ಇವತ್ತು ಬೆಲೂನ್ ಗೇಮ್ನ ಹೇಗೆ ಆಡೋದು ನೋಡೋಣ. ಈ ಗೇಮ್ ಆಡೋದಕ್ಕೆ ಒಂದು ಖಾಲಿ ಪೇಜಲ್ಲಿ 5x5 ಗ್ರಿಡ್ ಡಾಟ್ಸ್ನ ಇಡಿ. ಈ ಥರ 1 2 3 4 5 1 2 3 4 5 ಈ ಥರ 5 ಲೈನ್ ಬರೋ ಹಾಗೆ ಪಾಯಿಂಟ್ಸ್ ಇಡಿ. ಇದು 2 ಪ್ಲೇಯರ್ ಗೇಮ್. ಸೊ 2 ಬೇರೆ ಕಲರ್ ಸ್ಕೆಚ್ ಪೆನ್ ತಗೊಳ್ಳಿ, ಈಸಿ ಆಗುತ್ತೆ ಐಡೆಂಟಿಫೈ ಮಾಡೋಕ್ಕೆ. ಈ ಗೇಮ್ನ ನೀವು ಯಾವುದೇ ಪಾಯಿಂಟಿಂದ ಶುರು ಮಾಡ್ಬೋದು. ಸೊ ಒಂದು ಪಾಯಿಂಟಿಂದ ಶುರು ಮಾಡಿ ಯಾವುದೇ ಪಾಯಿಂಟ್ನ ಕವರ್ ಮಾಡಬೇಕು. ಸೊ ನಾನು ಇಲ್ಲಿಂದ ಈ ಪಾಯಿಂಟ್ ಕವರ್ ಮಾಡ್ಬೋದು, ಇಲ್ಲ ಇಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡಿ ಮಾಡ್ಬೋದು. ನಾನು ಇವಾಗ ಈ ಪಾಯಿಂಟ್ನ ಕವರ್ ಮಾಡ್ತಾ ಇದ್ದೀನಿ. ರೆಡ್ ಪ್ಲೇಯರು ಎಲ್ಲಿಂದ ಬೇಕಾದ್ರೂ ಶುರು ಮಾಡ್ಬೋದು. ಸೊ ಪಕ್ಕದ್ದೇ ಮಾಡ್ಬೇಕಂತಿಲ್ಲ, ನೀವು ಇದನ್ನ ಮತ್ತೆ ಇದೇ ಪಾಯಿಂಟ್ ಇಂದ ಶುರು ಮಾಡ್ಬೋದು. ಸೊ ಹೊಸದಾಗಿ ಮತ್ತೆ ಇನ್ನೊಂದು ಕಡೆಯಿಂದನೂ ಶುರು ಮಾಡ್ಬೋದು. ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ಕ್ರಾಸ್ ಆಗಬಾರ್ದು. ನೀವು ಸುತ್ತಿಂದ ಮಾಡ್ಕೊಂಡು ಹೋಗಬಹುದು. ಇವಾಗ ನೋಡಬಹುದು ನೀವು, ಈ ಡಾಟು ಮಿಕ್ಕಿದೆ, ಇಲ್ಲಿ ಇನ್ನೊಂದು ಡಾಟ್, ಈಗ 2 ಡಾಟ್ ಮಿಕ್ಕಿದೆ. ಯಾರು ಕೊನೆಯದಾಗಿ ಮುಗಿಸ್ತಾರೆ, ಇವಾಗ ನೋಡೋಣ ಗೇಮ್ ಹೇಗೆ ಎಂಡ್ ಆಗತ್ತೆ ಅಂತ. ಈಗ ಅದೊಂದು ಲಾಸ್ಟ್ ಪಾಯಿಂಟ್ ಇದೆ, ಅದನ್ನು ಕವರ್ ಆಗಿದೆ. ಈಗ ನನ್ನ ಬಳಿ ಯಾವುದೇ ಮೂವ್ ಇಲ್ಲ, ಎಲ್ಲಾ ಪಾಯಿಂಟ್ಸು ಕವರ್ ಆಗಿರೋ ಕಾರಣ ನಾನು ಈ ಗೇಮ್ ಸೋತಿದ್ದೀನಿ. ರೆಡ್ ಪ್ಲೇಯರ್ ವಿನ್ ಆಗಿದ್ದಾರೆ. ಸೊ ಗೇಮ್ ಅಲ್ಲಿ ಯಾವುದೇ ಟೈಮಲ್ಲಿ ಎಲ್ಲಾ ಪಾಯಿಂಟ್ಸ್ ಕವರ್ ಆಗತ್ತೆ, ಮತ್ತೆ ಪ್ಲೇಯರಿಗೆ ಯಾವುದೇ ಮೂವ್ ಅವೈಲಬಲ್ ಇರಲ್ಲ, ಆವಾಗ ಗೇಮ್ ಸ್ಟಾಪ್ ಆಗತ್ತೆ. ಥ್ಯಾಂಕ್ ಯು.